ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಎಂದಿಲ್ಲದ ಭಾಗೀರಥಿ ಇಂದೇಕೆ ಪೂಜೆ. ಓ ನಿಮ್ಮ ಯಜಮಾನಪ್ಪ ಇಂಟ್ರಿಗೆ ಹೋಗಿದ್ದೇನೆ ಅಂತನೋ ಏನೋ. ನಿನ್ನ ಪೂಜಾ ಫಲದಿಂದ ಆದ್ರೂ ಆ ನಿನ್ನ ಯಜಮಾನಪ್ಪರಿಗೆ ಒಂದು ವಾಚ್ಮನ್ ಕೆಲಸ ಅಂತ ಸಿಕ್ಬಿಟ್ರೆ ನಾನು ಧನ್ಯನಾಗ್ಬಿಡ್ತೀನಿ ನೋಡವ. ಅಣ್ಣಯ್ಯ ಈ ತರ ಚೀಪ್ ಆಗಿ ಯೋಚನೆ ಮಾಡೋದ್ಬಿಟ್ಟು ನನ್ನ ಲೆವೆಲ್ಗೆ ಯೋಚನೆ ಮಾಡು. ಪಲ್ಲು ಹಬಿಬುದ್ಧಿ ನಿಂಗೆ ಗೊತ್ತಿಲ್ವಾ? ಅವ್ರಿಗೆ ಯಾರು ಉದ್ಧಾರ ಆಗೋದು ಇಷ್ಟನೇ ಇಲ್ಲ. ನನ್ನ ಮಗ ಹೇಳಿದ್ರಲ್ಲಿ ತಪ್ಪೇನಮ್ಮ ಇದೆ. ವಾಚ್ಮನ್ ಆಗ್ಲೇನಂತೆ, ಅದು ಒಂದ್ ಕೆಲಸ ತಾನೇ. ಆಮೇಲೆ ಪಲ್ಲು ವಿಟ್ಲಂಗ್ ಕೆಲಸ ಸಿಕ್ಮೇಲೆ ನಂಗೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ಸೋದನ್ನ ಮರಿಬೇಡ. ಏ ಪದ್ದಪ್ಪ, ರಸ್ತೆನಲ್ಲಿ ಒಂದು ಅನಾಥ ಹೆಣ ಬಿದ್ದಿತ್ತು ಅಂದ್ರೂ ಅದನ್ನ ಎತ್ತು ಬನ್ನಿ ಅಂತ ಕರೆದ್ರೆ ಮಸಾಲೆ ದೋಸೆ ಕೇಳ್ತೀಯಲ್ವಾ? ನಿನ್ನಂತ ಜೀವ ಇದ್ರೆಷ್ಟು ಹೋದ್ರೆಷ್ಟು. ಹೋಗ ರೂಮಲ್ಲಿ ಹ್ಯಾಂಗ್ ಮಾಡ್ಕೋ. ಪಲ್ಲು, ನಿಮ್ ಯಜಮಾನ್ರಿಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ 5,000 ರೂಪಾಯಿ ಕಟ್ಟಿ ನಮ್ ಕಾರ್ಮಿಕ ಸಂಘಕ್ಕೆ ಮೆಂಬರ್ ಆಗಕ್ ಹೇಳು. ನಾನೇ ಒಂದ್ 3 ಮನೆ ಕೊಡಿಸ್ತೀನಿ. ಕಸ ಮುಸ್ರೆ ತಿಕ್ಕೊಂಡಿದ್ರೆ ತಿಂಗಳಿಗೆ 9,000 ರೂಪಾಯಿ ಸಂಬಳ ಸಿಗುತ್ತೆ ಕಣೆ. ಆಡೋ ಮಾತ್ಕೊಂಡು ಅರ್ಥ ಬಿಡ್ಬೇಡಿ. ಗಂಡುಗಳ ವಂಶದ ಅಳಿಯನಾಗಿ ಅವಳು ಮನೆ ಕಸ ಮುಸ್ಲೆ ಮಾಡೋದ. ಹಾಗೇನಾದ್ರೂ ಮುಸ್ಲೆ ತಿಕ್ಕೋದಾದ್ಲೆ ನಮ್ಮ ಮನೆಯಲ್ಲೇ ತಿಕ್ಲಿ. ಏನು ನಮ್ಮ ಯಜಮಾನ್ರಿಗೆ ಆಡ್ಕೋತಾ ಇದ್ದೀರಾ? ಇವತ್ತು ದೇವರಿಗೆ ಸೀರಿಯಸ್ ಆಗಿ ಪೂಜೆ ಮಾಡಿದೀನಿ. ನೋಡ್ತಾ ಇರಿ, ನಮ್ಮ ಯಜಮಾನ್ರಿಗೆ ಫಾರಿನ್ ಅಲ್ಲೇ ಕೆಲಸ ಸಿಗೋದು. ಏನಾಯ್ತು? ಏನಾಯ್ತಪ್ಪ, ಹೋಗಿದ್ ಕೆಲ್ಸ? ನಮ್ಮ ಹೊಳಿ ಅಂದ್ರೆ ನಾಯಿ ಮೂತಿ ನೋಡಿದ್ರೆ ಗೊತ್ತಾಗ್ಲಿಲ್ವೇ? ಸಂದರ್ಶನ ಮಾಡೋರು ಎಕ್ಕಾಚಿಕ್ಕಿ ಹೋಗೋದು ಒಂದು ಸಲ ಆರತಿ ಮಾಡಿ ಕಳಿಸಿರ್ಬೇಕು. ನೀನ್ ಇನ್ನೊಂದ್ಸಲ ಮಹಾಮಂಗಳಾರತಿ ಮಾಡ್ಬಿಡಮ್ಮ. ಹೊಳಿ ಅಂದ್ರು ಸ್ವಲ್ಪ ಫೈಲ್ ಕೆಳಗಿಳಿಸಿಪ್ಪ. ಓ ಈ ಬ್ಯಾಂಡ್ ಬಾರ್ಸೋ ಡ್ರೆಸ್ ಹಾಕೊಂಡು ಸಂದರ್ಶನ ಫೇಸ್ ಮಾಡೋದಕ್ಕೆ ಅಂತ ಹೋಗಿದ್ರೆ ಹೋಗಿಪ್ಪ. ಪ್ಯಾಂಟ್ ಶರ್ಟ್ ಬಿಚ್ಚ ಹಾಕೊಂಡು ಒಂದು ಚಡ್ಡಿ ಸಿಗಿಸ್ಕೊಂಡು ಲಾನ್ ಕ್ಲೀನ್ ಮಾಡಿ ಹೋಗಿ. ಆಡೋ ಮಾತು ಒಂದು ಅರ್ಥ ಇರ್ಲಿ ಬಾವ, ನನಗೆ ಕೆಲಸ ಸಿಕ್ತು. ಅಲ್ಲಿಗೆ ದೇವ್ರ ನನ್ ಕೈ ಬಿಡ್ಲಿಲ್ಲ. ಅಣ್ಣಯ್ಯ ಇದಕ್ಕೇನ್ ಹೇಳ್ತೀಯ? ಕೆಲಸ ಸಿಕ್ಕತ್ತು ಅಂತ ದುರಂಕಾರದಿಂದ ಮೆರಿತಾ ಇದಿರಲ್ಲ, ತಮಗೆ ಅದೆಲ್ಲಿ ಕೆಲಸ ಸಿಕ್ಕತ್ತೋ? ಪಾರಿನಲ್ಲಿ. ಫಾರಿನು ಅಂತ ಹೇಳ್ತಾ ಇದ್ರಲ್ಲ, ಈ ಫಾರಿನು ಎಲ್ಲಿ ಬರುತ್ತೇನೋ ತಮಗೆ ಅರಿವಿದೆಯೋ? ಸಮುದ್ರದಿಂದ ಆಚೆ ಇರೋದೆಲ್ಲ ಫಾರಿನ್ ಅಂತ ನಮಗ್ ಗೊತ್ತಿಲ್ವಾ? ವಿಟ್ಲ ಏನದು ಕೆಲಸ? ಮೊದಲು ಫಾರಿನ್ ಟ್ರಿಪ್, ಅದಾದ್ಮೇಲೆ 3 ತಿಂಗಳು ಟ್ರೈನಿಂಗು, ಅದಾದ್ಮೇಲೆ ಕೆಲಸ. ಎಲ್ಲ ಖರ್ಚು ವೆಚ್ಚ ಅವ್ರದ್ದೇ ಕಣ. ಯಾರು 1 ರೂಪಾಯಿನೂ ಕೊಡೋ ಅಷ್ಟಿಲ್ಲ. ಫಾರಿನ್ ಅಲ್ಲಿ ಎಲ್ಲಪ್ಪ ಕೆಲಸ ಸಿಕ್ತು? ಸಿಂಗಾಪುರಲ್ಲಿ. ರಮಣ ಸರ್, ಪಾಸ್ಪೋರ್ಟ್ ನ ತತ್ಕಾಲಲ್ಲಿ ಅಪ್ಲೈ ಮಾಡಿದೀನಿ. ಇನ್ ಟೈಮ್ ಬಂದ್ಬಿಡುತ್ತೆ. ನೋಡ್ರಿ, ಅದು ಡೀಟೇಲ್ಸ್ ಎಲ್ಲ ಇಲ್ಲಿದೆ. ನಿಮಗ್ ಪಾಸ್ಪೋರ್ಟ್ ಬಂದ ತಕ್ಷಣ ನನ್ಗೊಂದು ಫೋನ್ ಹೊಡೀರಿ ಸಾಕು. ನೀವೇ ಬಂದು ಕರ್ಕೊಂಡು ಹೋಗ್ತೀರಾ ಸರ್? ಇಲ್ಲಮ್ಮ, ವೀಸಾಗ ಅಪ್ಲೈ ಮಾಡ್ತೀವಿ. ನಾವು ಪಾಂಡರಂಗ ಗಡ್ಡಗಲಿ ಅಂತ ಅದೆತ್ತಿದ್ರದು ಈ ತುಂಬು ಮನೆಗೆ ಯಜಮಾನರು. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಬಾಬಾ, ಇವರು ರಾಮಣ್ಣ ಸಾರ್ ಅಂತ. ಇವರ ನಮ್ಮನ್ನ ಸಿಂಗಾಪುರ್ ಕಳಿಸ್ತಿರೋದು. ನೀವು ದಂಡಪಿಂಡಗಳಿಗೂ ಕೆಲಸ ಕೊಟ್ಟಿದೆ. ನಿಮ್ಮ ಹೆಸರು ದಂಡಪಿಂಡನ? ಬಾಯಿ ಬೀಡದ ಮಾತಾಡಿ. ದಂಡಪಿಂಡ ನಾವಲ್ಲ, ನಮ್ಮ ಅಳಿಯಂದ್ರು. ಅಲ್ಲ ಸ್ವಾಮಿ, ನಮ್ಮ ಅಳಿಯಂದ್ರಿಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಅಂತವನಿಗೆ ನೀವು ಸಿಂಗಾಪುರಿಗೆ ಕರ್ಕೊಂಡೋಗಿ ಕೆಲಸ ಕೊಟ್ಟಿರಿ. ಬೇ, ಅವ್ರ ಕೆಲಸ ಕೊಡ್ಸೋದಕ್ಕೆ ಅಂದ್ರೆ ನಾವು ಕರ್ಕೊಂಡು ಹೋಗ್ತಾ ಇರೋದು. ಚಿಂದಿ ಆಗೋನು, ಚೇರ್ಮನ್ ಆಗೋನು, ಪೇಪರ್ ಆಗೋನು, ಪ್ರೆಸಿಡೆಂಟ್ ಆಗೋನೆ. ಸಮುದ್ರ ಆದ್ಮೇಲೆ ಗೊತ್ತಾಗೋದು ಮನುಷ್ಯನ ಯೋಗ್ಯತೆ ಏನು ಅಂತ. ಗೊತ್ತು ಸ್ವಾಮಿ, ಆಗಿನ ಕಾಲಕ್ಕೆ ಆಂಜನೇಯ ಸಮುದ್ರ ಆರ್ದಿಕ್ಕೇನೆ ಸೀತೆ ಸಿಕ್ಕಿದ್ದು ಅಂತ ನಮಗೂ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಈಗಿನ ಕಾಲದಲ್ಲಿ ಈ ಆಂಜನೇಯನ ಸಮುದ್ರ ಆರಿಸಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ, ಇದು ದಿಟವೇ ಅಂತ ನಮ್ಮ ಪ್ರಶ್ನೆ. ನೋಡಿ ಮಿಸ್ಟರ್, ಅವ್ರು ಇವಾಗ ನಮ್ಮ ಕಂಪ್ನಿ ಎಂಪ್ಲಾಯ್. ನೀವು ಅವ್ರಿಗೆ ಮರ್ಯಾದೆ ಕೊಡಬೇಕು. ನಮ್ಮದು ಒಂದು ಕಂಪ್ನಿ ಅಂತ ಇದೆಯೇ. ನಾವು ಹಾಕೊಂಡಿರೋ ಬಟ್ಟೆನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಇದಕ್ಕೆ ವಾಷಿಂಗು ಐರನ್ ಸಿಕ್ಕಾಪಟ್ಟೆ ದಿನಗಳು ಆಯ್ತು ಅನ್ಸುತ್ತೆ. ನಂದು 5 ಸ್ಟಾರ್ ಹೋಟ್ಲ್ ಇದೆ ಗೊತ್ತಾ? ಇರ್ಬೋದು ಬಿಡಿಪಾ, ನಮಗೆಲ್ಲಿ ಗೊತ್ತಾಗ್ಬೇಕು. ಅದೇನು ನೀವು ನಮ್ಮ ಒಳೆಯಂದ್ರಿಗೆ 3 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀರಂತೆ. ಯಾಕೆ ಪರ್ಸೆಂಟೇಜ್ ಬೇಕಿತ್ತ ನಿಮ್ಗೆ? ಒಳ್ಳೆ ಶಿವನೇ, ಅಂತ ಪಾಪಿ ಹಣ ಯಾವನ ನಮಗನಿಗೆ ಬೇಕು? ಅಲ್ಲ, ನಮ್ಮ ಒಳೆಯಂದ್ರಿಗೆ 1 ಲಕ್ಷಕ್ಕೆ ಅದೆಷ್ಟು ಸೊನ್ನೆಗಳು ಬರ್ತವೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಅಂಥದ್ರಲ್ಲಿ ಏಕಾಏಕಿ ತಾವು 3 ಲಕ್ಷ ನಾವು ಕೈಗೆ ಇಟ್ಬಿಟ್ರೆ ಓತಿ ಕೈಗೆ ಮಾಣಿಕೆ ಇಟ್ಟಂಗಾಗಲ್ವೇ? ಅದಕ್ಕೆ ಆ ದುಡ್ಡು ನಮ್ಮ ಕೈ ಕೊಟ್ಟೋಗಿ. ನೋಡಿ, ನಾವು ಅವ್ರಿಗೆ 3 ಲಕ್ಷ ಕೊಡ್ತಾ ಇರೋದು ಫಾರಿನ್ ಅಲ್ಲಿ ಜುಮ್ ಅಂತ ಖರ್ಚು ಮಾಡ್ಲಿ ಅಂತ. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ನೀ ಕಲ್ಲು ಹಾಕಕ್ ಬರ್ಬೇಡ. ನೋಡಮ್ಮ, ದೇವ್ರು ಕೊಟ್ಟ ತಂಗಿ, ಈ ವಿದೇಶಿ ವ್ಯಾಮೋಹಕ್ಕೆ ಬಿದ್ದು ಗುರುತು ಪರಿಚಯ ಇಲ್ದವ್ರಿಂದ ಹಾಗೆಲ್ಲ ಕಳಿಸ್ಕೊಡ್ಬಾರ್ದಮ್ಮ. ಇವ್ರೇನೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಇದನ್ನ ತೊಳೆಯಕ್ ಹಾಕ್ಬಿಟ್ರೆ ಏನ್ ಮಾಡ್ತೀಯ? ಏನ್ರಿ ಇವ್ರ ನಮ್ ಕಂಪ್ನಿ ಬಗ್ಗೆ ಎಷ್ಟೊಂದು ಚೀಪ್ ಆಗಿ ಮಾತಾಡ್ತಾರೆ. ಸರ್, ಅದು ಯಾವಾಗ್ಲೂ ಹಿಂಗೇನೆ, ಸ್ವಲ್ಪ ಕಾಮಿಡಿ ಜಾಸ್ತಿ. ಅವಳಿ ಅಂದ್ರೆ ದೇಶ ಬಿಟ್ಟು ದೇಶಕ್ಕೆ ಹೋಗೋ ಸಮಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೆ. ನಾವು ಸೀರಿಯಸ್ ಆಗಿ ಕೇಳಿದ್ದು. ಇಷ್ಟೊಂದು ಅವಮಾನ ಆದ್ಮೇಲೆ ನಾನು ನಿಮ್ಮರಲ್ಲಿ ಇರಲ್ಲ, ನಾನು ಹೋಗ್ತೀನಿ. ರಮಣ ಸರ್ ಬಾವಾ, ನಿಮಗ್ ನನ್ನ ಮೇಲೆ ಕೋಪ ಇದ್ರೆ ಕಪಾಳ ಹೊಡೆದ್ಬಿಡಿ. ಆದ್ರೆ ನನ್ನ ಕೆಲ್ಸಕ್ಕೆ ಮಾತ್ರ ಕಲ್ಲು ಹಾಕ್ಬೇಡಿ. ಸ್ವಲ್ಪ ತಪ್ಪಗಿರಿ ಹೇಳಿ ಅಂದ್ರೆ ನಮಗೆ ಅಳಿ ಅಂದ್ರು ಅಂತ ಇರೋ ತಾವೊಬ್ರೇನೆ. ನಾಳೆ ಬೆಳಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ನನ್ನ ಒಡ ಹುಟ್ಟಿದ ತಂಗಿಗೆ ಏನು ಅಂತ ಉತ್ತರ ಕೊಟ್ಟೆ. ಹಾಗಾಗಿ ಈ ತರ ಅಡ್ಡ ದಿಡ್ಡಿ ಪ್ರಶ್ನೆಗಳನ್ನ ಅವನಿಗೆ ಕೇಳಬೇಕಾಗಿ ಬಂತು. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಫಾರಿನ್ ಹೋಗೋ ಯೋಗ ಬಂದಿದೆ ಅಂತ ನೀನ್ ಹೊಟ್ಟೆವ್ರಿ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯ ಸಾಕು ಸುಮ್ನೆ ರಮ್ಮ. ಅವನು ಯಾವನ ರಾಮಣ್ಣ ಅಂತ ಬಂದಿದ್ದಲ್ಲ, ಅವನ ಮುಖ ನೋಡ್ತಾ ಇದ್ರೆ ಸಿಂಗಾಪುರಲ್ಲಿ ಕೆಲಸ ಕೊಡ್ಸೋಂತಾರ ಇದಾನೇನಮ್ಮ.
ಅಮ್ಮಮ್ಮ ಅಂದ್ರೆ ನಿಮ್ಮ ಯಜಮಾನಪ್ಪನ ಮಂಗ್ಳೂರ್ಗೋ ಇಲ್ಲ ಮೂಡ್ಬಿದ್ರಾಗ ಕರ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲಾದ್ರು ಈ ಮೀನು ಕಾಪೆ ಚಿಪ್ಪು ಏಡಿಡಿಯಕ್ಕೆ ಹಾಕ್ಬಿಡ್ತಾನೆ ಅಷ್ಟೇ. ಅಣ್ಣಯ್ಯ ನಮ್ಮ ಯಜಮಾನ್ರ ಕೆಲ್ಸದ ವಿಷಯಕ್ಕೆ ನಿನ್ ತಲೆ ಹಾಕ್ಬೇಡ. ಪಲ್ಲು ಅಕಸ್ಮಾತ್ ಏನಾದ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಬಾಬಾನೇ ಕಾರಣ. ನೀವೇನು ಯೋಚನೆ ಮಾಡ್ಬೇಡಿಪ್ಪ. ಪಕ್ಕದ ಮನೆ ನಾಯಿ ಬೋಬೋ ಅಂತ ಬೊಗ್ಳಿದ್ರೆ ನಮ್ಮನೆ ಹಾಳೆ. ದೇವರು ಕೊಟ್ಟ ತಂಗಿ, ಒಡ ಹುಟ್ಟಿದ ಅಣ್ಣ ನನ್ನ ಪಕ್ಕದ ಮನೆ ಬಹುಬೋ ನಾಯಿಗೆ ಹೋಲ್ಸ್ಬಿಟ್ಟಮ್ಮ. ಅಣ್ಣಯ್ಯ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ, ಸ್ವಲ್ಪ ಸುಮ್ಮನೆ ಕೂತ್ಕೋ. ಏನಪ್ಪ ನೀವು ಫಾರಿನ್ ಹೋಗೋದ್ ಗ್ಯಾರಂಟಿ, ಅಲ್ಲಿ ಊಟ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಬ್ರೆಡ್ ಜಾಮು ಚಪಾತಿ ಎಲ್ಲ ಕಟ್ಕೊಡ್ತೀನಿ. ಒಂದು ಅರ್ಧ ಕೆಜಿ ಹುಚ್ಚಳಿ ತಂದು ಕೊಡ್ತೀನಮ್ಮ. ಅದನ್ನ ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಹಿಂದಿನ ಜೇಬಲ್ಲಿ ಇಟ್ಟು ಕಳಿಸು. ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಚಟ್ನಿ ಅಷ್ಟು ದಿವಸ ಇರಲ್ಲ. ಪಲ್ಲು ನೀನು ಕೊಟ್ಟಿರೋದೆಲ್ಲ 3 ದಿವಸ ಖಾಲಿ ಆಗಿ ಹೋಗುತ್ತೆ. ನಾನು ಹೋಗ್ತಿರೋದು 3 ತಿಂಗಳಿಗೆ. ಅದಕ್ಕೇನಪ್ಪ ನಿಮ್ಗೆ ಪುಳಿಯೋಗರೆ ಗೊಜ್ಜು ಕಟ್ಕೊಡ್ತೀನಿ. ಅನ್ನ ಸಿಕ್ಕರೆ ಕಲ್ಸ್ಕೊಂಡು ತಿನ್ನಿ. ಒಂದ್ ವೇಳೆ ಅನ್ನ ಸಿಗ್ಲಿಲ್ಲ ಅಂದ್ರೆ ಗೊಜ್ಜನ ತಿನ್ನಿ. ಏನು ತಿಂಡಿ ಡಿಸ್ಕಷನ್ ನಡೀತಾರಾಗಿದೆ? ಹ್ಞೂ ಕಣಪ್ಪದ್ದು, ನಾ ಸಿಂಗಾಪುರ್ಗೆ ಹೋಗ್ತಾ ಇಲ್ಲ, ಏನೇನು ಕಟ್ಕೊಂಡು ಹೋಗ್ಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಲೇ ನಮ್ಮ ಮಾಮೂಲಿ ಮಸಾಲೆ ದೋಸೆ ಹೋಟ್ಲು ಪಟ್ಟಂಗೆ ಹೇಳಿದ್ರೆ ಅವನು ನೀನಿರೋ ಜಾಗಕ್ಕೆ ಮಸಾಲೆ ದೋಸೆನ ಕೊರಿಯರ್ ಮಾಡ್ಬಿಡ್ತಾನ. ಏನು ಸಾಂಬಾರ್ನ ವಿಮಾನದ ಪೆಟ್ರೋಲ್ ಟ್ಯಾಂಕ್ ತುಂಬಿಸ್ ಕಳಿಸ್ತಾನ. ಲೇ ಪಾಂಡುರಂಗ ಗಂಡುಗಲಿ, ನಾನು ಎಡಗೈ ಬಲಗೈ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಕೊಚ್ಕೊತಾ ಇರ್ತಿಯಲ್ಲ. ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಸಾಂಬಾರ್ ಹಾಕಿದ್ರೆ ಫ್ಲೈಟ್ ಮೇಲೆ ಹೋಗುತ್ತಾನ. ಲೇ ಬಿಟ್ಲಾ, ಸಿಂಗಾಪುರ್ ಅಲ್ಲಿ ಇಳಿದ ತಕ್ಷಣ ಮಸಾಲೆ ದೋಸೆ ಹೋಟ್ಲು ಎಲ್ಲಿದೆ ಅಂತ ಕೇಳ್ಕೊ. ಆದಷ್ಟು ಅದ್ರ ಪಕ್ಕನೇ ರೂಮ್ ಮಾಡೋ. ಯಾವುದೇ ಕಾರಣಕ್ಕೂ ಮಸಾಲೆ ದೋಸೆನ ತಿನ್ನೋದು ಬಿಡ್ಬೇಡ. ಬಿಟ್ಟ್ಯೋ ನಿನ್ ನಾಲ್ಗೆನ ಕಿತ್ತು ಸಿಂಗಾಪುರ್ ಅಲ್ಲ ಒಗದು ಬಾರ. ಅಲ್ಲಿ 2 ಲಗೇಜ್ ಇತ್ತು. ಇದೆ ಅಲ್ವಾ? ಸರಿ ಅತ್ತೆ, ನಾ ಸಿಂಗಾಪುರ್ಗೆ ಹೋಗಿ ಬರ್ತೀನಿ, ನಂಗೆ ಆಶೀರ್ವಾದ ಮಾಡಿ. ಕುಶಾಲಪ್ಪ, ಸೈಕಲ್ ಕೂತ್ಕೊಂಡಾಗ ಟಾಟಾ ಮಾಡೋದಕ್ಕೆ ಅಂತ ಕಿಟಕಿಯಿಂದ ಬಗ್ಗೆ ಬಿದ್ದಿದ್ದೋಗ್ಬಿಟ್ಟಿಯಾ? ಬಿಟ್ಲಾ, ಸಿಂಗಾಪುರಲ್ಲಿ ಒಳ್ಳೊಳ್ಳೆ ಕಾಸ್ಮೆಟಿಕ್ ಸಿಗುತ್ತೆ, ಸಿಕ್ಕರೆ ತಗೊಂಡ್ ಬರೋ. ಏನ್ ಬಾಬಾ, ನಿಮ್ಗೇನು ಬೇಡವಾ? ತಾವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದ್ರೆ ನಮ್ಗಷ್ಟು ಸಾಕಪ್ಪ. ಸಿಂಗಾಪುರ್ಗೆ ಹೋಗ್ಬಿಟ್ಟು ನನ್ನ ಮರಿಬೇಡ ಕಣೋ. ಇಲ್ಲ ಕಣೋ, ನೋಡೋ ಇದು ನನ್ನ ಫೋಟೋ. ಅಲ್ಲಿ ಯಾರು ಹುಡುಗಿ ಈ ಫೋಟೋ ನೋಡಿ ನನ್ನ ಮೆಚ್ಕೊಂಡ್ರೆ ಒಂದೇ ಒಂದು ಮಿಸ್ ಕಾಲ್ ಕೊಡೋ, ನಾ ಓಡ್ ಬಂದ್ಬಿಡ್ತೀನಿ. ಅಮ್ಮ, ನಾನು ನಮ್ಮ ಯಜಮಾನ್ರ ಜೊತೆ ಹೋಗಿ ಫ್ಲೈಟ್ ಹತ್ತಿ ಬರ್ತೀನಿ. ಕುಶಾಲಮ್ಮ, ಕುಶಾಲು. ಬರ್ತೀನಿ. ಟಾಟಾ ಟಾಟಾ ಬಾಬಾ ಟಾಟಾ. ಒಂದು ವಿಕೆಟ್ ತಾನಾಗಿ ತಾನು ಸಿಂಗಾಪುರಿಗೆ ಕಳ್ಸ್ಕೊತು. ಇನ್ನೊಂದು ವಿಕೆಟ್ ಮಿಕ್ಕಿದೆ ಕಣ. ಅದನ್ನ ಹೇಗಾದ್ರೂ ಮಾಡಿ ಮಸಾಜ್ ಮಾಡೋದಕ್ಕಿಂತ ಬ್ಯಾಂಕ್ ಹಾಕಿ ಸಾಗಾಕ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಯಾವ್ದೋ ಅದು ವಿಕೆಟ್? ತಾವೇ ಮಾ ಸ್ವಾಮಿ. ಹನುಮಣ್ಣ, ಏನ್ ಸಮಾಚಾರ? ಅಯ್ಯೋ, ನಾನು ಸಿಂಗಾಪುರಕ್ಕೆ ಹೋಗಕ್ಕಿಂತ ಮುಂಚೆ ನೀವು ಒಂದ್ ಮಾತು ಹೇಳ್ಬೇಕಾಗಿತ್ತು. ಹೋಗ್ಲಿ ಬಿಡು, ಒಟ್ನಲ್ಲಿ ಸಿಂಗಾಪುರ್ ಟೂರ್ ಮಾಡ್ಕೊಂಡ್ ಬಂದಿಲ್ಲ, ಅಷ್ಟ್ ಸಾಕು. ಅಯ್ಯೋ ಹೊಸಿ, ನಾ ಹೇಳೋದಿಷ್ಟು ಕೇಳಿ. ಅದು ಯಾವನು ನಿನಗೆ ಸಿಂಗಾಪುರದಲ್ಲಿ ಕೆಲಸ ಕೊಡಿಸ್ತೀನಿ, 3 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ. ದುಡ್ಡು ಕೊಟ್ನಾ? ಏನು ಕೊಡ್ತಾನೆ? ಇರೋದು ಒಂದು ಕಿತ್ಕೊಂಡು. ಏನ್ ಕಿತ್ಕೊಂಡಪ್ಪ? ನನ್ನ ಕಿಡ್ನಿ ಕಿತ್ಕೊಂಡ. ಅಪ್ಪ, ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಿನ್ ಕಿಡ್ನಿ ಕಿತ್ಕೊಂಡಲ್ಲ. ಅವನು ಯಾರು, ಏನು, ಎತ್ತ, ಅವನ ನಾಮಧೇಯ ಏನು ಅಂತ ತನಗೇನಾದ್ರೂ ಗೊತ್ತೇ? ಅಯ್ಯೋ, ಅವನು ಮರಿತೀನ. ಅವನ ಹೆಸರು ರಾಮಣ್ಣ ಅಂತ. ಎತ್ತರಕ್ಕೆ ಅವನೇ ಸಿಕ್ಕಾಪಟ್ಟೆ ಕರ್ರೆ. ಅವನೇ ಕತ್ತಲ್ಲಿ ಯಾವಾಗಲೂ ಒಂದು ಟೈ ಕಟ್ಟಿರ್ತಾನೆ, ತರಲೆ ಮಾತಾಡ್ತಾನೆ. ಅವನು ತಾನೆ ಅವನೇ. ಯಾಕೆ ಬಡ್ಕೋತಾ ಇದ್ದೀರಾ? ಹೋಯ್ತು ನಮ್ಮ ಅಳಿಯಂದ್ರದ್ದು ಒಂದು ಕಿಡ್ನಿ ಕಿತ್ಕೊಂಡು ಹೋಯ್ತು. ಡೋಂಟ್ ಟಾಕ್ ರಮೇಶ್, ವಾಟ್ ಯು ಮೀನ್? ಇಂಥ ಹೊತ್ತಲ್ಲಿ ಮೀನು ಮಸಾಲೆ ಅಂತ ಮಾತಾಡ್ಕೊಂಡು ಕೂತಿದ್ರಲ್ಲ, ನಮ್ಮ ಅಳಿಯಂದ್ರಿಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನಲ್ಲ, ಇವನ್ ಕಿಡ್ನಿ ಕಿತ್ಕೊಂಡಲ್ಲ ಅವನೇ. ಬೇಗ ಫೋನ್ ಮಾಡಿ ಕರ್ಸಿ. ಈ ಸಮಯದಲ್ಲಿ ನಾನು ಫೋನ್ ಮಾಡಿ ಕರ್ಸಿದ್ರೆ ಅವ್ನು ನನ್ನ ಮಾತು ನಂಬ್ತಾನ. ನೀವ್ ಹೋಗಿ ಫೋನ್ ಮಾಡಿ ಕರ್ಸ್ರಿ. ಪತಪ್ಪ ಸಾರಿ ಕಣ, ನಿನ್ನ ಸ್ನೇಹಿತರು ಒಂದು ಕಿಡ್ನಿ ಅನ್ಯಾಯವಾಗಿ ಕಳ್ದೋಗ್ಬಿಡ್ತಲ್ಲ. ಜೊತೆಗೆ ನಿಮ್ ದೇವ್ರ ಕೊಟ್ಟು ತಂಗಿನೂ ಹೋಗಿದ್ದಾಳೆ ಅಂದ್ರೆ 2 ಕಿಡ್ನಿ ಹೋಗುತ್ತೆ. ಹಲೋ ಪಲ್ಲು, ನಾನ್ ಜಾಜಿ ಮಾತಾಡ್ತಿರೋದು. ಬಿಟ್ಲೇ ಅಲ್ಲೇ? ಇನ್ನು ಏರ್ಪೋರ್ಟ್ ಅಲ್ಲಿ ಇದನ್ನ. ವೆರಿ ಗುಡ್. ಅವ್ನು ಯಾವ್ದೇ ಕಾರಣಕ್ಕೂ ಫ್ಲೈಟ್ ಹತ್ತಿಸ್ ಕಳಿಸ್ಬೇಡ, ವಾಪಸ್ ಕರ್ಕೊಂಡ್ ಬಂದ್ಬಿಡು. ಯಾಕೆಂದ್ರೆ ಅವ್ನ ಕರ್ಕೊಂಡು ಹೋಗ್ತಾ ಇರೋದು ಫಾರಿನ್ ಟೂರ್ ಮಾಡ್ಸಕ್ಕಲ್ಲ, ಕಿಡ್ನಿ ಕಿತ್ಕೊಂಡು ಕಳ್ಸಕ್ಕೆ. ಹಲೋ, ಅಭಿ, ಪಲ್ಲು ಎಷ್ಟ್ ಹೇಳಿದ್ರು ನನ್ ಮಾತೇ ಕೇಳ್ತಾ ಇಲ್ಲ. ಹೊಟ್ಟೆವರಿಗೆ ಸುಳ್ಳು ಹೇಳ್ತಾ ಇದೀರ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಲು. ಅಯ್ಯೋ ದೇವಾ, ಮೊದ್ಲು ಈ ವಿಷಯನ ಶಿಶುಪಾಲನ್ ಮುಟ್ಟಿಸ್ತೀನಿ. असल फिसल का कमजा चढ़ गए मानत पड़ा सो मुर्गी अंडा गाइस पके रे ಅಂದ್ರೆ ನೀರಿಲ್ಲಲ್ಲ. ಬಾರ ಶಿಶುಪಾಲ, ಬಾರ ड्यूटी ಮೇಲೆ ಇರಬೇಕಾದ್ರೆ ಹೆಸರು ಇಟ್ಕರಿ ಬೇಡ. ಆಯ್ತು ಬಿಡ. ಸಾರ್, ನಮ್ ಪಾರ್ಟ್ನರ್ನ ಕಿಡ್ನಿ ಕದಿಯಕ್ಕೆ ಅಂತ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಸಾರ್. ಯಾರೇನ್ ಪಾರ್ಟ್ನರ್? ಅದೇ ಕಣ ನಮ್ಮ ಮಳಿ ಅಂದ್ರು. ಅದೇನಾಯ್ತು ಸಾಫ್ ಸೀದಾ ಹೇಳಿ. ಸಾರ್, ಸಾಕ್ಷಿ ಇಲ್ಲ ಅಂತ ಜೈಲಿಂದ ರಿಲೀಸ್ ಆದ್ರಲ್ಲ, ಆ ಗ್ಯಾಂಗ್ ಕೆಲ್ಸನೇ ಇದು. ನನಗೂ ಹಾಗೆ ಅನಿಸ್ತಾ ಇದೆ. ಏ ಪಾಂಡುರಂಗ, ಆ
ರಾಮಣ್ಣ ನೋಡಿದ್ರೆ ಗುರ್ತು ಹಿಡಿತೇನೋ? ಶಿಶುಪಾಲ, ನಾನು ಯಾರು ಅಂತ ಗೊತ್ತ ತಾನೆ? ಗಂಡುಗಳೇ ಕಣ. ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಮುಖನ ಒಂದು ಸಲ ನೋಡ್ಬಿಟ್ರೆ ಸಾಕು, ನಾನು ನಿದ್ದೆ ಮಾಡ್ತಾ ಇರ್ಬೇಕು ಬಂದು ಇವನೇನೇನೋ ಅಂತ ಕೇಳ್ಬಿಟ್ರೆ ಸಾಕು, ಹಂಗಂಗೆ ಕನ್ನಡ. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ತೀವಿ. ಆದ್ರೆ ಈ ಪಲ್ಲು ವಿಟ್ಲನ ಹುಡ್ಕೋದ್ ಯಾರು? ಚೆನ್ನಾಗಿ ಹೇಳಿದ್ರೆ ಕಳ್ಸೋದಕ್ ನೀವು, ಹುಡ್ಕೋದಕ್ ನಾವ? ನಿಮ್ಮಂತ ವಿದ್ಯಾವಂತರ ಈ ತರ ಹಳ್ಳಕ್ ಬಿದ್ರೆ ಹೇಗೆ ಮೇಡಮ್? ಅಂದ್ರೆ ಇನ್ಸ್ಪೆಕ್ಟರ್, ಅವನು ಇಷ್ಟು ದೊಡ್ಡ ಚೀಟರ್ ಅಂತ ನಮಗ್ ಗೊತ್ತಿರ್ಲಿಲ್ಲ. ಒಂದ್ ತಿಳ್ಕೊಳ್ಳಿ, ಸಿಕ್ಕ ಬೀಳೋವರೆಗೂ ಯಾರು ಕಳ್ರಲ್ಲ. ಸಾರ್, ಅವ್ನು ಇಲ್ದೇನೆ ನಂಗೆ ಮಸಾಲೆ ದೋಸೆ ತಿನ್ನೋದಕ್ಕೂ ಮೂಡು ಬರ್ತಿಲ್ಲ ಸಾರ್. ಕಿಡ್ನಿ ಕಳ್ಳರು ಒಂದೇ ಕಡೆ ಇರೋದಿಲ್ಲ, ಆದ್ರೆ ಏಜೆಂಟ್ ಕೂಡ ಎಲ್ಲಾ ಕಡೆ ಇರ್ತಾರೆ. ಅದ್ರಲ್ಲಿ ಒಬ್ಬ ಏಜೆಂಟ್ ನ ಹಿಡಿದು ಹಾಕಿದ್ರೆ ಇಡೀ ಗ್ಯಾಂಗ್ ನಿ ಹಿಡಿದು ಹಾಕ್ಬೋದು. ಶಿಶುಪಾಲ, ಮೊದಲೆಲ್ಲ ಈ ಮನಿ ಚೇಂಜ್ ಸ್ಕೀಮ್ ಅಂತ ಬರ್ತಾ ಇತ್ತಲ್ಲ, ಆ ತರ ಇವ್ರದೊಂದು ದೊಡ್ಡ ಜಾಲನೆ ಇರಬೇಕು ಅಲ್ವಾ? ಹೌದು ಕಣ ಪಾಂಡುರಂಗ, ನಿನಗೆ ಅರ್ಜೆಂಟಾಗಿ 5 ಲಕ್ಷ ರೂಪಾಯಿ ಬೇಕಾಗತ್ತೆ. ವಿಧಿ ಇಲ್ದಿರ ಕಿಡ್ನಿ ಮಾರ್ತೀನಿ ಅಂತ ಹೇಳ್ತೀಯ, ಆಗ ಮನೇಲಿ ಎಷ್ಟು ಜನ ಇದಾರೆ ಅಂತ ಕೇಳ್ತಾರೆ. ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ, ಎಲ್ರು ಕಿಡ್ನಿನ ಕಿತ್ಕೊಂಡು ನಿಮ್ ಕೈಲೇ ಮಾರಿಸ್ಬಿಡ್ತಾರೆ. ಶಿಶುಪಾಲ್ ಸಾಹೇಬ್ರೆ, ನನಗೊಂದು ಒಳ್ಳೆ ಐಡಿಯಾ ಬರ್ತಾ ಇದೆ, ಹೇಳಿ. ಏನದು? ಹೆಂಗೆ ಅಂತ? ಆರಿಸ್ ತಗೊಂಡ್ರೆ ನಾವೇನು ಮಾಡಕ್ಕಾಗಲ್ಲಪ್ಪ. ಹುಷಾರಾಗಿರ್ಬೇಕು ಸರ್. ನೀವೇನಾದ್ರೂ ಸ್ವಲ್ಪ ಯಾಮಾರಿದ್ರು ನಿಮ್ ಅಳಿಯಂದ್ರ ಜೊತೆ ನಿಮ್ ಕಿಡ್ನಿನು ಆದೇಶ ಮಾಡ್ಬಿಡ್ತಾರೆ. ಏನು ಯಜಮಾನ್ರೆ, ತುಂಬಾ ಸುಸ್ತಾಗ್ತಾ ಇದೆ. ಈಗ ನಾನು ನಿನ್ನ ಯಜಮಾನಪ್ಪ ಅಲ್ಲ, ನೀನು ತಿಮ್ಮಿ. ಸುಮ್ ತೆಪ್ಪಗಾರಲ್ಲೇ ತಿಮ್ಮಿ. ಗಿಮ್ಮಿ ಅಂದ್ರೆ ಮೂತಿ ಮೇಲೆ ಎರಡು ಇಟ್ಬಿಡ್ತೀನಿ. ಏಯ್ ಸಾಕ್ ಸುಮ್ನೆರೆ, ಆಗ್ಲಿಂದ ನಾನು ನಡ್ಕೊಂಡೆ ಬರ್ತಾ ಇವ್ನಿ. ನನ್ಗೇನ್ ಸುಸ್ತಾಗಕ್ಕಿಲ್ವಾ? ಅಭಿ, ಏನ್ ಮಾಡೋದು? ಎಲ್ರು ಸುಸ್ತಾಗಿದ್ರಲ್ವಾ, ಬನ್ನಿ ಜ್ಯೂಸ್ ಅಂಗಡಿ ಇದೆ, ಜ್ಯೂಸ್ ಕೊಡಿಸ್ತೀನಿ. ಹೊರಬಿಡ್ತೀವಿ, ಮೊದಲು ಬಂದಿರೋ ಕೆಲಸ ಮುಗಿಸ್ರೇ. ಅಲ್ಲಿ ಯಾರೋ ಬರ್ತಾ ಇದಾರೆ, ನಾನು ಅವ್ರ ಜೊತೆ ಮಾತುಕತೆ ಆಡ್ತೀನಿ. ನಾನು ಹೇಳೋದಕ್ಕೆಲ್ಲ ನೀವೆಲ್ಲರೂ ಸುಮ್ಮನೆ ಹೂ ಅನ್ನಿ. ಅಣ್ಣ, ಅದು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಇದೀವಿ, ಒಂದು ಸ್ವಲ್ಪ ಸಹಾಯ ಮಾಡೋಣ. ₹1. ಅಣ್ಣ, ಇದು ₹1 ₹2 ತೀರೋವಂತ ಕಷ್ಟ ಅಲ್ಲ, ಸ್ವಲ್ಪ ನೋಡ್ಬಿಟ್ಟು ಸಹಾಯ ಮಾಡೋಣ. ಅಂತದ್ ಏನೇ ನಿನಗೆ ಕಷ್ಟ? ಅದು ನಾನು ಸುಮ್ಮನೆ, ನೀವಿಬ್ರೇ ಅಲ್ಲಿದ್ದೀರ, ಬನ್ನಿಲ್ಲ ಹತ್ರಕ್ಕೆ. ಅಣ್ಣ, ಅದು ನಾನು ಸುಮ್ಮನಿರ್ಲಾರ್ದೆ ಒಂದು ಕಟ್ಕೊಳ್ಳೋ ಬದಲು 2 ಕಟ್ಕೊಂಡ್ಬಿಟ್ಟಿದ್ದೀನಿ. 2 ಕಟ್ಕೊಂಡ್ಮೇಲೆ ಏನೇನು ತೊಂದರೆ ಅಂತ ತಮಗೂ ಗೊತ್ತಿದೆ, ಸ್ವಲ್ಪ ಸಹಾಯ ಮಾಡಿ. ಒಂದು ಕಟ್ಕೊಂಡೆ ನಾನು ತಟ್ಟಾಡ್ತಾ ಇದ್ದೀನಿ, ಅಂತದ್ರಲ್ಲಿ 2 ಕಟ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಲೇ ಪದಪ್ಪ, ಆದಿ ಬೀದಿಲಿ ಹೋಗೋ ದಾಸಯ್ಯ ಈ ಗಂಡುಗಳ ಮೇಲೆ ಕೈ ಮಾಡ್ಬಿಟ್ಟ. ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ನಿಮಗೇನು ಅನಿಸ್ತಾನೆ ಇಲ್ವೇ? ನೀವೇ ಹೇಳಿದ್ರಲ್ಲ ಸುಮ್ನಿರಿ ಅಂತ, ಅದಕ್ಕೆ ಸುಮ್ನಿದ್ವಿ. ಅಣ್ಣ, ಅದು ನಾನು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೀನಿ. ನನಗೆ ಒಂದು ₹3 ಲಕ್ಷ ಸಾಲ ಬೇಕಾಗಿತ್ತಣ್ಣ. ಆಯ್ತು, ದುಡ್ಡು ಕೊಡೋಣ. ಏನ್ ಅಡ ಇಡ್ತೀರಾ? ಅದು ನನಗೆ ಒಟ್ಟು 2 ಹೆಂಡ್ತಿರಿದ್ದಾರೆ, ಒಬ್ಬ ಹೆಂಡ್ತಿನ ಅಡ ಇಡ್ತೀನಿ ಅಣ್ಣ. ಹೆಂಡ್ತಿ ಏನು ಬೇಡ, ಮನೆ ಮಠ ಆಸ್ತಿ ಪಾಸ್ತಿ ಏನಾದ್ರೂ ಇದ್ರೆ ಹೇಳಿ, ದುಡ್ಡು ಕೊಡೋಣ. ಅಣ್ಣ, ನೀನು ಎಂತ ವ್ಯವಸ್ಥೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು. ಒಂದು ಕೆಲಸ ಮಾಡ್ತೀನಿ ಅಣ್ಣ, ನನ್ನ ಹತ್ರ ಒಟ್ಟು 2 ಕಿಡ್ನಿ ಅವೆ. ಈ ಕಿಡ್ನಿನೇ ನಿನ್ನ ಹತ್ರ ಅಡ ಇಟ್ಬಿಡ್ತೀನಿ. ಕಿಡ್ನಿ ವ್ಯವಹಾರ ನಾವು ಮಾಡಲ್ಲ, ಅದೆಲ್ಲ ಮಾಡಿದ್ರೆ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಹೋಗಲ್ಲ, ಒಬ್ಬನು ಕೈ ಕೊಟ್ಟುಬಿಟ್ರೆ ಅಭಿ, ನನ್ನನ್ನ ಅಡ ಇಡ್ತೀರಾ? ಸುಮ್ಮನೆ ಇರ್ರಿ. ಅವನು ಕಿಡ್ನಿ ಕಳ್ಳ ಹೌದೋ ಅಲ್ವೋ ಅಂತ ಕಂಡಿಡಿಬೇಕಾಗಿತ್ತಪ್ಪ, ಅದಕ್ಕೋಸ್ಕರ ನಾನು ನಾಟಕ ಮಾಡಿದೆ. ಅರೆ, ಎಲ್ಲರೂ ಅಲ್ಲಿ ಒಮ್ಮೆ ನೋಡಿ. ಹೌದಾ? ಆಗಲ್ಲಪ್ಪ. ಆ ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಅವನು ನೋಡ್ತಾ ಇದ್ರೆ ಯಾಕೋ ಏನೋ ಅವನೇ ಕಳ್ಳ ಅಂತ ನನ್ನ ಮನಸ್ಸು ಸಾರಿ ಹೇಳ್ತಾ ಇದೆ. ನಾನೀಗ ಅವನ ಜೊತೆ ಮಾತಾಡ್ತಾ ಹೋಗ್ತೀನಿ. ಆಗ ನೀವೆಲ್ಲರೂ ಏನ್ ಮಾಡ್ತೀರಾ? ಸುಮ್ಮನೆ ಇರ್ತೀವಿ. ಪಕ್ಷ ಹೊಡಿದಕ್ಕೆ ಏನಾದ್ರು ಬಂದ್ರೆ ಬಿಡಿಸ್ಕೊಳಕ್ ಬನ್ನಿಪ್ಪ. ಒಂದೇ ಸರಿ ಹೇಳೋದು, ಇಡೆಯ ಫೋನ್ನ. ಅಣ್ಣ, ನಿನ್ ಜೊತೆ ಹೊಸಿ ಮಾತಾಡ್ಬೇಕಿತ್ತು. ನೀನ್ ಯಾರೋ ಏನೋ ಗೊತ್ತಿಲ್ಲ ಕಣ, ನಾನಂತೂ ಸಿಕ್ಕಾಪಟ್ಟೆ ಕಷ್ಟದಲ್ಲ ಅವನೇ. ಅದು ಇಲ್ಲಿ ಯಾರೋ ಏನೋ ಹೇಳಿದ್ರು ನನಗೆ, ಕಿಡ್ನಿ ಬಿಸ್ಕೊಟ್ರೆ ದುಡ್ಡು ಕೊಡ್ತಾರೆ ಅಂತ. ಒಂದು ₹3 ಲಕ್ಷ ಕೊಡ್ಸಕ್ಕಾಗತ್ತೆ. ಯಾರೇ ಹೇಳಿದ್ ನಿನ್ಗೆ? ಅದೆಲ್ಲ ಸುಳ್ಳು. ಹೋಗ್ ಮನೆಗೆ. ಅಣ್ಣಯ್ಯೋ, ಹಂಗೆಲ್ಲ ಅನ್ಬೇಡ ಅಣ್ಣಯ್ಯೋ, ಮನೇಲಿ ಕಿತ್ಕೊಂಡು ತಿನ್ನಷ್ಟು ಮಾಡ್ತಾನ ಅದೇ. ಅಣ್ಣಯ್ಯ, ನಿನ್ ಕಾಲಿಗೆ ಬೇಕಾದ್ರೆ ಬಿದ್ದು ಬಿಡ್ತೀನಿ. ಇವಾಗ ನಿಮ್ಗೆ ದುಡ್ಡು ಹೆಂಗ್ ಬೇಕು? ಅಯ್ಯೋ, ಅವಯ್ಯ ನನ್ನ ಲಗ್ನ ಆಗೋವಾಗ 1.5 ಲಕ್ಷ ಸಾಲ ನನ್ನ ತಲೆ ಮೇಲೆ ಹೇಳ್ಕೊಂಬಿಟ್ಟವನೆ. ನನ್ ಲಗ್ನ ಆಗ್ಬೇಕಾದ್ರೆ ಇನ್ ಮಿಕ್ಕಿದ ಸಲ ನನ್ ತಲೆ ಮೇಲೆ ಹೇಳ್ಕೊಂಡವ್ನೆ. ಇಷ್ಟು ಸಾಲದು ಅಂತ ಅವಳು 6 ತಿಂಗಳು ತುಂಬ್ಸಂಗ್ ಕೂತವಳೆ, ಇವಳು 3 ತಿಂಗಳು ತುಂಬ್ಸಂಗ್ ಕೂತವಳೆ. ಅಲ್ಲಣ್ಣ, ಯಾವ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹೊಟ್ಟೆ ಕೊಯ್ಸೋಣ ಅಂದ್ರೆ 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಕಣಣ್ಣ. ದಯವಿಟ್ಟು ಸಹಾಯ ಮಾಡೋಣ. ನೋಡಪ್ಪ, 3 ಲಕ್ಷ ಕೊಡಕ್ಕಾಗಕ್ಕಿಲ್ಲ, 2 ಲಕ್ಷ ಬೇಕಂತ ಕೊಡ್ತೀನಿ ಅಷ್ಟೇ. ಅಣ್ಣ, 2 ಲಕ್ಷ ಸಾಕು ಕೊಡೋಣ. ಆ ಕಿಡ್ನಿ ಹಾಳಾದ್ ಎಲ್ಲಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಕಿತ್ಕೊಡಕ್ ಬಂದ್ರೆ ಹಂಗಂಗೆ ಕಿತ್ಕೊಟ್ಬಿಡ್ತಿದ್ದೆ. ನೀನ್ ಕಿತ್ಕೊಳ್ಳೋಣ. ಈ ಕಿಡ್ನಿ ಏನ್ ಮರದಲ್ಲಿರೋ ಹಣ್ಣು ಅನ್ಕೊಂಡಿದ್ಯಾ? ಆಸ್ಪತ್ರೆಗೆ ಹೋಗ್ಬೇಕು, ಬರಯ್ಯ. ನಡಿಯೋಣ. ನೋಡಪ್ಪ, ನೀನ್ 2 ಹೆಂಡ್ರು ಬಿಟ್ಟು ನಿನ್ ಜೊತೆ ಇನ್ಯಾರು ಬರೋದ್ ಬೇಡ. ಅವನ್ನೆಲ್ಲ ಮನೆ ಕಳ್ಸು. ನೀವೆಲ್ಲ ಹಾಸ್ಪಿಟ್ಲಿಗೆ ಬನ್ನಿ. ಕಾಣ್ಕುಪ್ಪೆ, ಅವನ್ ಸ್ವಲ್ಪ ಸಂದಕ್ಕೆ ನೋಡ್ಕೊಳ್ಳ. ಅಯ್ಯೋ, ನನ್ ಕೂಸೆ, ನನ್ ಕಂದ. ಅಯ್ಯೋ, ಅದ್ ಯಾಕೆ ಹಂಗಾಡಿಯ? ಬರೀ ಕಿಡ್ನಿ ಮಾತ್ರ ಬಿಚ್ಕೋತಾರೆ, ಏನ್ ಎಲ್ಲ ಬಿಚ್ಕೊಂಡ್ಬಿಟ್ಟಾರೆ? ಎಲ್ಲ ಬಿಚ್ಕೊಂಡ್ರೆ ನಾನು ಬಿಚ್ಕೊಳಕ್ ಬಿಡ್ತೀನಿ. ನೀನ್ ಧೈರ್ಯವಾಗಿರೋ, ಹೋಗು. ಬರ್ರೇ ನೀವು, ನಡಿಯೋಣ.
ಯಾಕೆ ಹಿಂಗೆ ಅವಸರ ಮಾಡಿ ಅಮ್ಮಿ ಮೊದಲು ನಮ್ಮನ್ನೆಲ್ಲ ಒಂದು ಗೋಡನ್ ತರ ಇರ್ತದಲ್ಲ ಅಂತ ರೂಮಿಗೆ ಕರ್ಕೊಂಡು ಹೋಯ್ತಾರೆ. ಅಲ್ಲೇ ಒಟ್ಟಿಗೆ ಒಸಿ ಇಟ್ಟಾಕ್ತಾರೆ. ಆಮೇಲೆ ಒಂದು ಗಾಡಿನಲ್ಲಿ ಕೂರ್ಸ್ಕೊಂಡು ಅದಕ್ಕೊಂದು ತಾಳ್ಪಲ್ ಮುಚ್ಬಿಟ್ಟು ನಮ್ಮನ್ನ ಹಂಗಾಗಿ ಆಸ್ಪತ್ರೆ ಕರ್ಕೊಂಡು ಹೋಯ್ತಾರೆ ಅಲ್ವೇ ಅಣ್ಣ? ಎಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ತದೆ ಇರೋ. ಸರಿ ಕಣ್ಣ. ಅಣ್ಣ ಆಸ್ಪತ್ರೆಗಳಿಂದ ಎಷ್ಟು ದೂರ ಐತೆ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ತಿ ಹೆಂಗೆ? ಕಿಡ್ನಿ ಜೊತೆ ಕಣ್ಗಳನ್ನ ಕದ್ಬಿಡ್ತೀನಿ. ಅಣ್ಣ ಈ ಕಣ್ ತಗೊಂಡು ಏನ್ ಮಾಡ್ತೀರಾ ಅಣ್ಣ? ಮಾರಕ್ಕೆ. ನಿಮ್ದು ಡಬಲ್ ಬಿಸ್ನೆಸ್ ಅಣ್ಣ? ಯೋ ನಾನಂತ ಅಡ್ಕಸ್ಪೇ ಏನಲ್ಲ. ಕಣ್ಣು ಕಿಡ್ನಿ ಕದಿಯೋ ಕೆಲಸ ನಮ್ದಲ್ಲ. ನಮ್ದೇನೇನು ಗಂಟು. ಅವಯ್ಯ ಗಂಟ್ ಕತ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇದೆಯಲ್ಲ. ನಾವೇ ಮಾರ್ಬಿಟ್ಟಿವಿ ಕಣೆ. ಅವ್ನು ಆಕ್ಚುಲಿ ಕಿಡ್ನಿ ಕಳ್ಳಲ್ಲ, ಗಂಟು ಕಳ್ಳ. ಲೇ ಪಾಂಡ್ರಂಗ, ಅಲ್ಲಿ ನೋಡ ಅವ್ರಿಬ್ರು ಒಳ್ಳೆ ಕಳ್ರ ತರ ನಿಂತಿದ್ದಾರೆ. ಅಂದ್ಮೇಲೆ ಕಿಡ್ನಿ ಕಳ್ರ ಅವರೇ ಇರ್ಬೇಕಾ? ಲೇ ಹೋಗ್ಬಿಟ್ಟು ಒಂದು ಮಾತು ವಿಚಾರಿಸ್ಕೊಂಡ್ ಬರ್ತೀಯನ? ಏನು ನೀವೇ ಕಿಡ್ನಿ ಕಳ್ರು ಅಂತನ? ಅಲ್ಲ ಕಣಪ್ಪ, ನಿಮ್ಮ ಗಡ್ಡಕ್ಕೆ ಅದು ಯಾವ ತರ ಶಾಂಪು ಹಾಕ್ತೀರಾ ಅಂತ ನಿನ್ನ ಕಳಿಸ್ಬಿಟ್ರೆ ಏನಾದ್ರು ಒಂದು ಎಡವಟ್ ಮಾಡ್ತೀಯ? ಬಾ, ನಾನು ಜೊತೆಗೆ ಬರ್ತೀನಿ. ಇವತ್ತು ಅವರಿಬ್ಬರಿಗೂ ಕಾದಿದೆ. ಸಿಂಗ್ ಬ್ರದರ್ಸ್, ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಬಲ್ಲೆ ನಿಮ್ಮ ಹೆಸರೇನು? ಯುವರಾಜ್ ಸಿಂಗ್. ಓ, ಕ್ರಿಕೆಟರ್ಸ್. ಕ್ರಿಕೆಟ್ ನಾಯ್ ಕೆಟ್ಟವ್ರು. ಅಲ್ಲ, ನಿಮ್ಗೆ ಏನಾದ್ರು ರೋಗ ಪಾಗ ಇದೆಯಾ ಅಂತ? ಅರೆ ಕ್ಯಾಜಿ ಹಮ್ಕೋ ರೋಗ ಗೀಗ ಬತ್ತೆ ಸಾ. ಅಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಗೆ ಏನೋ ಬೇಕಾಗಿದೆ ಅನ್ಸುತ್ತೆ. ಕಿಡ್ನಿ ಬೇಕಾಗಿದ್ರೆ ನಮ್ಮ ಹತ್ರ ದುಃಖ ತೋಡ್ಕೊಳ್ಳಿ. ನಮ್ಮ ಹತ್ರ ಒಟ್ಟು 11 ಕಿಡ್ನಿ ಇವೆ. एक आदमी को 11 किडनी. नहीं बा, 5 आदमी को 11 किडनी. 5 आदमी को 10 किडनी. 11 कैसा? भाई साहब, ये दड़ी आदमी है ना, इसका 3 है. ಇವ್ರು ಕಿಡ್ನಿಗೆ ಕೊಡಕ್ಕೆ ತಯಾರಿದ್ದಾನೆ. ಅಯ್ಯೋ, ಒಂದು ಮದುವೆಗೆ ಇಲ್ಲ ಪಾಪ, ಮುಂಜಿಗೆ ಇಲ್ಲ. ಇನ್ನು ಕಿಡ್ನಿಗೆ ಇಟ್ಕೊಂಡು ಏನ್ ಮಾಡ್ತಾನೆ? ಅದಕ್ಕೆ ಮಾರ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನಿಮ್ಗೆ ಬೇಕಾದ್ರೆ ಹೇಳಿ, ಹಂಗಂಗೆ ಬಿಚ್ಚಿಗೆ ಕೊಟ್ಬಿಡ್ತಾನೆ. ನಮ್ಗೆ 1 ಡಜನ್ ಕಿಡ್ನಿ ಬೇಕು. 1 ಡಜನ್ ಇಟ್ಕೊಂಡು ಏನ್ ಮಾಡ್ತೀರಾ? ಅವ್ರು ಉಪ್ಪಿನಕಾಯಿ ಹಾಕೊಂಡು ತಿಂತಾರೆ, ಇಲ್ಲ ಪಲ್ಯ ಮಾಡ್ಕೊಂಡು ತಿಂತಾರೆ. ಅದನ್ನ ಕಟ್ಕೊಂಡು ನಿನಗೇನು? ನೀನ್ ಕಿಡ್ನಿ ಕೊಡಕ್ ತಯಾರಿದ್ದಾನೆ, ಕೊಡ್ತಾನಂತೆ. ಹಾಗಿದ್ರೆ ಬನ್ನಿ ಡೀಲ್ಗೆ ಕುದುರಿಸ್ಬಿಡೋಣ. ಅಯ್ಯೋ, ಡೀಲ್ ಕುದುರ್ಸೋದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು? ನೀವು ದುಡ್ಡಿಗೆ ಕೊಟ್ಬಿಡಿ, ನಾವಿಲ್ಲೇ ಕಿಡ್ನಿಗೆ ಉದುರಿಸ್ಕೊಟ್ಬಿಡ್ತೀವಿ. ನನ್ನ ಹೆಸರು ಪಾಂಡ್ರಂಗ ಗಂಡಗಲಿ ಅಂತಪ್ಪ. ಬಿಡಿಬಿಡಿಪ್ಪ. ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಶಿಶುಪಾಲ, ನೀನೇನೋ? ನಿನಗೇನ್ ಬಂದಿದ್ಯೋ ದೊಡ್ಡ ರೋಗ? ಈ ವೇಷದಲ್ಲಿದ್ಯಾ? ಕಿಡ್ನಿ ಕಳ್ರ ಹಿಡಿಯೋಕ್ಕೋಸ್ಕರ ಈ ವೇಷ ಹಾಕಿರೋದು. ನಾವು ಅದೇ ಕೆಲ್ಸಕ್ಕೋಸ್ಕರ ಈ ವೇಷ ಹಾಕಿರೋದು. ಇಲ್ಲ ಪಾಂಡ್ರಂಗ, ನಿನ್ನ ಐಡಿಯಾ ಎಲ್ಲ ಫ್ಲಾಪ್ ಆಗೋಯ್ತಲ್ಲ. ಓಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ 4 ಜನ ಸೇರಿ ಕಿಡ್ನಿ ಕಳ್ರ ಹಿಡಿಯೋಣ. ಅದಕ್ಕಿಂತ ಮುಂಚೆ ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ. ಹೇಳಿ ಅಭಿ. ಜಾತಿ ಜಂಬಲ್ದಿನಿ ಅವ್ರೆ, ನಿಮ್ ಮುಂದೆ ಒಬ್ಬ ಟೈ ಕಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಅವನೇ ಕಂಡ್ರೆ ಕಿಡ್ನಿ ಕಳ್ಳ. ಹೌದಾ? ನಾನು ನೋಡ್ಕೋತೀನಿ. ಓಕೆ. ಲೇ ಪಾಂಡ್ರಂಗ, ಕಣ್ಣು ಮುಂದೆನೆ ಇದ್ದಾನೆ, ಹಿಡಿಯೋಣ ಬಾರೋ. ಲೇ ದಡ್ಡ, ಈ ಹೋಗಿ ಹಿಡಿದ್ರೆ ಅವ್ನು ಒಬ್ಬನೇ ಸಿಗಾಕೋತಾನೆ. ಅವ್ನು ಹಿಂದೆ ಹೋದ್ರೆ ಇಡೀ ಗ್ಯಾಂಗೆ ಸಿಗಾಕೊಳತ್ತೆ. ಕರೆಕ್ಟ್ ಕಣ. ನಮಸ್ಕಾರ ನಮ್ಮ. ಯಾವ ಊರು? ರಾಮನಗರ. ಮತ್ತೆ ಹುಷಾರಿಲ್ಲ, ಆಸ್ಪತ್ರೆಗೆ ತೋರಿಸ್ಬೇಕು. ತವ ದುಡ್ಡಿಲ್ಲ, ದುಡ್ಡಿದ್ರೆ ಕೊಡೋಣ. ನಿಮ್ಗೆ ಯಾರು ಇಲ್ವೇ? ನಮ್ಮ ಯಜಮಾನ್ರ ಅವನಲ್ಲ. ಎಲ್ಲವರೇ ಮುದಿವಿ. ನನ್ನ ರಾತ್ರಿ ಓಡಾಗಿಲ್ಲ. ನನ್ ಮನೆ ಕೊಡಿದ್ದಲ್ಲ, ಗೊತ್ತಾಗ್ಲೇ ಇಲ್ಲ. ಓ, ನಿಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ? ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಯಾರೂ ಇಲ್ಲ. ಈಗ ಎಲ್ಲ. ಓ, ಅದ್ ಸರಿ, ಎಷ್ಟು ಬೇಕಾಗಿತ್ತು? ಒಂದು 3 ಲಕ್ಷ. 3 ಲಕ್ಷ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನು? ನಿಮ್ 3 ಜನ ಒಂದೊಂದು ಕಿಡ್ನಿ ಕೊಡ್ಬೇಕು. ನಮ್ ಕಿಡ್ನಿ ನಿಮಗ್ ಕೊಟ್ರೆ ನಮ್ ಜೀವಕ್ಕೆ ಅಪಾಯ ಆಗಕ್ಕಲ್ವಾ? ನೋಡಮ್ಮ, ದೇವ್ರ ಅದಕ್ಕೆ ಅಂತಾನೆ 2 ಕಿಡ್ನಿ ಕೊಟ್ಟಿರ್ತಾನೆ. 1 ಕೊಟ್ರೆ ಇನ್ನೊಂದು ಕೆಲಸ ಮಾಡ್ಲಿ ಅಂತ. ಸರಿ ಹಂಗಾರೆ ಕಿಡ್ನಿ ಇಲ್ಲೇ ತಕೊಂಬಿಡಿ. ಎಲ್ಲಂದ್ರಲ್ಲಿ ತಗೊಳಕ್ ಆಗಿಲ್ಲ, ನನ್ ಜೊತೆ ಬಾ. ಅಪ್ಪ, ಕಿಡ್ನಿ ತಗೊಳಕ್ಕೂ ಮುಂಚೆ ಹೊಸಿ ಒಟ್ಟಿಗೆ ನಾನು ಕೊಡಪ್ಪ. ನೋಡಮ್ಮ, ನಿಮ್ಗೆ ಗೊತ್ತಾಗ್ದಿರೋ ಹಾಗೆ ಕಿಡ್ನಿ ತಗೊಂತೀವಿ. ಬನ್ನಿ ಬನ್ನಿ ಬನ್ನಿ. ಅಲ್ಲ ಕಣಪ್ಪ, ಐಕಲ್ನೆಲ್ಲ ಯಾಕೆ ಕಟ್ಟಾಕಿದ್ದಾರೆ? ನೋಡ್ರಮ್ಮ, ಅವ್ರು ತುಂಬಾ ರಾಂಗ್ ಮಾಡ್ತಾ ಇದ್ರು, ಅದಕ್ಕೆ ಕಟ್ಟಾಕಿದ್ದೀನಿ. ಅಂದ್ರೆ ನೀವು ಅಲ್ಲಿರೋರ್ನೆಲ್ಲ ಬಲವಂತದಿಂದ ಎಳ್ಕೊಂಡ್ ಬಂದಿದ್ದೀರಾ? ನೋಡಿ, ನೀವು ತುಂಬಾ ಒಳ್ಳೆಯವರು. ನೀವೇ ಕಿಡ್ನಿ ಕೊಡೋಕ್ ಒಪ್ಕೊಂಡಿದ್ರ. ಆದ್ರೆ ಅವ್ರು ಕಿಡ್ನಿ ಕೊಡಕ್ ನಕರ ಮಾಡಿದ್ರು, ಅದಕ್ಕೆ ಕಟ್ಟಾಕಿ ಕಿಡ್ನಿ ಕಿತ್ಕೊತಾ ಇದೀವಿ. ನೋಡ್ರಮ್ಮ, ಭಗವಂತ ಎಲ್ರಿಗೂ 2 ಕಿಡ್ನಿ ಕೊಟ್ಟಿರ್ತಾನೆ. ಅದ್ರಲ್ಲಿ 1 ಕಿಡ್ನಿ ನೀವು ನಮ್ಮಂತವ್ರು ಕೊಟ್ರೆ ನೀವೇನ್ ಕಳ್ಕೊತೀರಾ? ಆಯ್ತಾಯ್ತು, ಮೊದ್ಲು ನಮ್ ಕಾಸು ಕೊಡಿ. ಇನ್ನು ಕಿಡ್ನಿನ ಕೊಟ್ಟಿಲ್ಲ, ಆಗ್ಲೇ ಕಾಸು ಕೇಳ್ತಾ ಇದ್ಯಾ? ನರ್ಸ್,
ನೋಡಿ ಇವ್ರ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಆಪರೇಷನ್ ಥಿಯೇಟರ್ ಕಳಿಸಿ. ಮತ್ತೆ ಪಲ್ಲು ನೀವ್ಯಾರ್ರಿ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಒಬ್ಬರು ಶೂಟ್ ಮಾಡ್ಬಿಡ್ತೀನಿ. ಹೈ ನಡ್ರ ನಡ್ಯ. ಸಿಂಗಾಪುರ್ ಬಂತ ಕಂಡ್ಬಿಟ್ಟು ನೋಡಲೆ ಮಾವ ನೀವೆಲ್ಲ ಯಾವಾಗ ಬಂದ್ರಿ ಸಿಂಗಾಪುರ್ಗೆ? ಮುಚ್ಚಲ ಬಾಯಿ, ನಾವು ಬರೋದು 2 ನಿಮಿಷ ಲೇಟ್ ಆಗಿದ್ರು ನಿನ್ನ 2 ಕಿಡ್ನಿನ ಕಿತ್ತಿ ಸಿಂಗಾಪುರ್ಗೆ ಪಾರ್ಸಲ್ ಮಾಡ್ಬಿಟ್ಟಿರೋರು.